ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ತಗಲಾಕೊಂಡು ಇವತ್ತಿಗೆ ಭರ್ತಿ 2 ವರ್ಷ. 2024ರಲ್ಲಿ ಇವತ್ತಿನ ದಿನವೇ ದರ್ಶನ್ರನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ರು. ಮೈಸೂರಲ್ಲಿದ್ದ ದರ್ಶನ್ಗೆ ಕೊಲೆ ಉರುಳು ಸುತ್ತಿಕೊಂಡಿತ್ತು. ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ ಭರ್ತಿ 2 ವರ್ಷ. ತಪ್ಪದ ಸೆರೆವಾಸ, ನಿತ್ಯವೂ ನರಕ ದರ್ಶನ. ಒಂದೇ ಒಂದು ತಪ್ಪು ದರ್ಶನ್ನರ ಬದುಕನ್ನೇ ನುಚ್ಚು ನೂರು ಮಾಡಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಕೇಕೆ ಹಾಕಿದವರು ನಿತ್ಯವೂ ನರಕ ನೋಡುತ್ತಿದ್ದಾರೆ. ಸ್ಯಾಂಡಲ್ವುಡ್ನ ಸರದಾರ ಅನಿಸಿಕೊಂಡಿದ್ದ ದರ್ಶನ್ ಅಂಧರಾಗಿ ಇವತ್ತಿಗೆ ಭರ್ತಿ 2 ವರ್ಷ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ ವರ್ಷಗಳೇ ಉರುಳಿದ್ರೂ ಹೊರಬರೋದಕ್ಕೆ ಆಗ್ತಿಲ್ಲ. ಕೋರ್ಟು ಕಟಕಟೆ ಅಂತ ಎಷ್ಟೇ ಅಲೆದಾಡಿದ್ರು ಜಾಮೀನು ಅನ್ನೋದು ಮಾತ್ರ ಮರೀಚಿಕೆಯಾಗಿದೆ. ಜೂನ್ 11, 2024 ದರ್ಶನ್ ಪಾಲಿಗೆ ಕರಾಳ ದಿನ. ಇವತ್ತೇ ದರ್ಶನ್ರನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ದ ದಿನ. ಮೈಸೂರಿನ ಹೋಟೆಲ್ನಲ್ಲಿದ್ದ ದರ್ಶನ್ರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಅಲ್ಲಿಂದಲೇ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ರು. ಯಾವಾಗ ದರ್ಶನ್ ಅಂಧರಾದ್ರೋ ಒಬ್ಬೊಬ್ಬರೇ ತಗ್ಲಾಕೊಳ್ಳೋದಕ್ಕೆ ಶುರುವಾಗಿದ್ರು. ಪವಿತ್ರ ಗೌಡ ಜೊತೆ ಸೇರಿ 17 ಮಂದಿ ಖಾಕಿ ಬಲೆಗೆ ಬಿದ್ದಿದ್ರು. ನಂತರ ಶುರುವಾಗಿದ್ದೆ ಕೊಲೆ ರಹಸ್ಯ ಕೆದಕೋ ಕಹಾನಿ. ಸುಮಾರು 12 ದಿನ ಪೊಲೀಸರು ಡ್ರಿಲ್ ಮಾಡಿದ ನಂತರ ಜೂನ್ 22ರಂದು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೊಪ್ಪಿಸಲಾಗಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ಕೊಲೆ ಕಂಟಕ ಮಾತ್ರ ಬಿಟ್ಟು ಬಿಡದಂತೆ ಕಾಡ್ತಾನೆ ಇದೆ. ಅನಾರೋಗ್ಯದ ಕಾರಣ ನೀಡಿ ಹೈಕೋರ್ಟ್ ಮೊರೆ ಹೋಗಿದ್ದ ದರ್ಶನ್ಗೆ ಅಕ್ಟೋಬರ್ 30ರಂದು ಮಧ್ಯಂತರ ಜಾಮೀನು ಸಿಕ್ಕಿತ್ತು. ನಂತರ ಡಿಸೆಂಬರ್ 13ರಂದು ಇತರೆ ಆರೋಪಿಗಳೊಂದಿಗೆ ದರ್ಶನ್ಗೆ ರೆಗ್ಯುಲರ್ ಜಾಮೀನು ಕೂಡ ದೊರಕಿತ್ತು. ಇದರ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಪೊಲೀಸರು ಹೈಕೋರ್ಟ್ ಜಾಮೀನು ಆದೇಶ ಪ್ರಶ್ನಿಸಿದ್ರು. ಬಳಿಕ ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಆಗಸ್ಟ್ 14ರಂದು ಜಾಮೀನು ರದ್ದುಪಡಿಸಿತ್ತು. ಇದಾದ ಬಳಿಕ ದರ್ಶನ್ ಸೇರಿದಂತೆ ಆರೋಪಿಗಳು ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. 2026ರ ಏಪ್ರಿಲ್ನಲ್ಲಿ ಟ್ರಯಲ್ ವಿಳಂಬವಾಗುತ್ತಿದೆ ಅಂತ ಮತ್ತೆ ಸುಪ್ರೀಂ ಮೆಟ್ಟಿಲೇರಿದ್ದ ದರ್ಶನ್ಗೆ ಇಲ್ಲೂ ಬಿಗ್ ಶಾಕ್ ಎದುರಾಗಿತ್ತು. 1 ವರ್ಷದೊಳಗೆ ವಿಚಾರಣೆ ಪೂರ್ಣಗೊಳಿಸುವಂತೆ ಸೂಚಿಸಿ ಜಾಮೀನು ಅರ್ಜಿಯನ್ನ ವಜಾ ಮಾಡಿತ್ತು. ಒಟ್ನಲ್ಲಿ ದರ್ಶನ್ಗೆ ಜೈಲೇ ಗತಿಯಾಗಿದ್ದು ನರಕದ ಬದುಕು ಅನುಭವಿಸುತ್ತಿದ್ದಾರೆ. ಹೆಂಡತಿ ಮಗನನ್ನ ಬಿಟ್ರೆ ಬೇರೆ ಯಾರನ್ನೂ ಭೇಟಿಯಾಗ್ತಿಲ್ಲ. ಪುಸ್ತಕಗಳ ದಾಸನಾಗಿದ್ದು ಒಬ್ಬಂಟಿ ಜೀವನ ನಡೆಸ್ತಾ ಇದ್ದಾರೆ. ಮಂಜುನಾಥ ಆರ್ಯ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.